ವಿಧಿ ಇಲ್ಲದೆ ಹೋರಾಟಕ್ಕೆ ಧುಮುಕಿದಾಗ ಅದಕ್ಕೆ ಬೆಂಬಲ ಕೊಡೋದಕ್ಕೆ ಸೋನಂ ವಾಂಗ್ಚುಕ್ ಬರ್ತಾರೆ. ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಅದನ್ನು ಈಡೇರಿಸೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಸಾವಿನ ಸ್ಥಿತಿಗೆ ತಲುಪಿದೆ. ಯಾವ ರೀತಿಯಲ್ಲಿದೆ ನೋಡಿ ಪರಿಸ್ಥಿತಿ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಈ ಸತ್ಯಾಗ್ರಹಗಳಿಂದ ಬೇಸತ್ತು ಅರ್ಥ ಮಾಡಿಕೊಂಡು ಬ್ರಿಟಿಷರು ಅರ್ಥ ಮಾಡಿಕೊಂಡು ದೇಶ ಬಿಟ್ಟು ಹೋಗ್ತಾರೆ. ಅದು ಸ್ವಾತಂತ್ರ್ಯದ ಹೋರಾಟ. ಒಂದು ದೇಶವನ್ನೇ ಬಿಟ್ಟು ಕೊಡುವಷ್ಟು ಪರಿಣಾಮಕಾರಿಯಾದಂತಹ ಅಸ್ತ್ರ ಆಗಿತ್ತು ಉಪವಾಸ ಸತ್ಯಾಗ್ರಹ. ಆದರೆ ಅದೇ ಉಪವಾಸ ಸತ್ಯಾಗ್ರಹ ಇವತ್ತು ಈ ದೇಶದಲ್ಲಿ ತೀರಾ ಸಾಮಾನ್ಯವಾದ ಬೇಡಿಕೆ, ಸಹಜವಾದ ಬೇಡಿಕೆ, ಅಗತ್ಯವಾದಂಥ ಬೇಡಿಕೆ. ಹಲೋ ನಮಸ್ಕಾರ. ಕಾಕ್ರೋಚ್ ಜನತಾ ಪಾರ್ಟಿ 2 ಕಾನ್ಸೆಪ್ಟ್ ಇಟ್ಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇದೆ. ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದೆ. ಮೊಟ್ಟ ಮೊದಲನೆಯ ಬೇಡಿಕೆ ನೀಟ್ ಅಕ್ರಮ. ಪದೇ 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 ಒಂದ್ಸಲ ಬೈ ಮಿಸ್ಟೇಕ್ ಇರ್ಬೋದೇನೋ, ಇನ್ನೊಂದ್ಸಲ ಭಾಳ ದೊಡ್ಡ ತಂತ್ರ ಇರ್ಬೋದೇನೋ, ಮತ್ತೊಂದ್ಸಲ ಪದೇ ಪದೇ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದ್ದಾಗ, ಆಗುತ್ತೆ ಅಂದಾಗ ಇಡೀ ವ್ಯವಸ್ಥೆಯೇ ಈ ಒಂದು ಮಾಫಿಯಾದಲ್ಲಿ, ಈ ಷಡ್ಯಂತ್ರದಲ್ಲಿ, ಈ ಕುತಂತ್ರದಲ್ಲಿ, ಈ ವ್ಯಾಪಾರದಲ್ಲಿ ಭಾಗಿಯಾಗಿದೆ ಅನ್ನೋದು ಆಲ್ಮೋಸ್ಟ್ ಖಾತ್ರಿ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್, ಸೋರಿಕೆ, ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಜನರ ಬಂಧನ ಇಲ್ಲಿಗೆ ಮುಗಿಯಲ್ಲ. ನೀಟ್ ಅಕ್ರಮದ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನ ನಡೆಸಿ ನಿಜವಾದ ಆರೋಪಿಗಳನ್ನ ಕಣ್ಣಿಗೆ ಕಾಣಿಸೋರ್ನ ಎತ್ತಾಕೊಂಡು ಹೋಗ್ಬಿಟ್ಟು ಜೈಲಿಗೆ ಬಿಟ್ಟು ಬಂದು ಬಚಾವಾಗೋದಲ್ಲ. ಕಿಂಗ್ ಪಿನ್ ಅಂತ ಇರ್ತಾರಲ್ಲ, ಆ ನನ್ನ ಮಕ್ಕಳನ್ನ ಎತ್ತಾಕೊಂಡು ಬನ್ನಿ. ಅರ್ಥಾತ್ ನೀಟ್ ಅಕ್ರಮ ಬಗ್ಗೆ ಸೂಕ್ತವಾದಂತಹ ಸರಿಯಾದ ತನಿಖೆಯನ್ನು ನಡೆಸಿ ಅನ್ನುವಂಥ ಒಂದು ಬೇಡಿಕೆ. ಎರಡನೇದು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವ್ರು ರಾಜೀನಾಮೆ ಕೊಡಬೇಕು. ಅದು ಶಿಕ್ಷಣದ ವಿಚಾರದಲ್ಲಿ ಎಡವಟ್ಟುಗಳಾಗ್ತಾ ಇದ್ದಾಗ ಮತ್ತೆ 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 ಒಬ್ಬ ಅಪ್ರಯೋಜಕ ಮಂತ್ರಿ ಆ ಹುದ್ದೆಯನ್ನ, ಆ ಖಾತೆಯನ್ನು ನಿಭಾಯಿಸೋದು ಸರಿಯಲ್ಲ, ಆತ ರಾಜೀನಾಮೆ ಕೊಡಲಿ. ನೀಟ್ ಅಕ್ರಮ ತನಿಖೆ ಆಗಲಿ, ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿ. ಸ್ಟೂಡೆಂಟ್ಸ್ಗಳ ಬೇಡಿಕೆ ಇಷ್ಟೇ. ಕಾಕ್ರೋಚ್ ಜನತಾ ಪಾರ್ಟಿ, ಕಾಕ್ರೋಚ್ ಅಭಿಯಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಸದ್ದಾಗಿರುವ, ಸುದ್ದಿ ಆಗಿರುವ ವಿಚಾರ. ಅದು ನಿಮಗೆ ಗೊತ್ತಿದೆ. ಅದೀಗ ಬೀದಿಯ ಹೋರಾಟದ ರೂಪಕ್ಕೆ ಬಂದಿದೆ. ಉಪವಾಸ ಸತ್ಯಾಗ್ರಹ ನಡೀತಿದೆ. ಈ ಹೋರಾಟಕ್ಕೆ ಧುಮುಕಿದ್ದು ಸೋನಂ ವಾಂಗ್ಚುಕ್. ಸೋನಂ ವಾಂಗ್ಚುಕ್ ಹೆಸರು ಯಾರು ಕೇಳಿದಿರಿ? ಹೋರಾಟದ ಮನಸ್ಥಿತಿಗಳಿಗೆ ಯಾವ ರೀತಿಯ ಹೋರಾಟ, ಈ ದೇಶದ ನಿಜವಾದ ಬೇಡಿಕೆ ಏನು, ಆ ವಿಚಾರದ ಬಗ್ಗೆ ಧ್ವನಿಗಳನ್ನು ಎತ್ತುವವರಿಗೆ, ಅರಿವಿದ್ದವರಿಗೆ, ಆತಂಕ ಇದ್ದವರಿಗೆ ಮಾತ್ರ ಸೋನಂ ವಾಂಗ್ಚುಕ್ ಗೊತ್ತಿರೋದಕ್ಕೆ ಸಾಧ್ಯ. ಅದು ಬಿಟ್ಟರೆ ಹಲವರಿಗೆ ಹೆಂಗ್ ಪುಂಗ್ಲಿ, ಬುಠಾಳಿ, ಕೆರೆ ಪೊರೆಗಳು ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಯಾಕಂದರೆ ಇವ್ರ ಕಾನ್ಸೆಪ್ಟು ಒಡೆದಾಡೋದು, ದಿನ ಬೆಳಗ್ಗೆ ಹಿಂದೂ ಮುಸ್ಲಿಂ, ಇದು ಮಾತ್ರ ತುಂಬ ಜನ ಗೊತ್ತಿರುತ್ತೆ. ಅದರಲ್ಲೂ ಈ ಅಂಡು ಭಕ್ತರು ಅಂತ ಇರ್ತಾರೆ, ಕುಕ್ಕರ್ ಭಕ್ತರು. ಈಗ ಅವರು ಕೆಳಗಡೆ ಉರಿತಿರುತ್ತೆ, ಮಧ್ಯದಲ್ಲಿ ಕುದಿತಿರುತ್ತೆ, ಸೀಟಿ ಮಾತ್ರ ಜೋರು ಬರ್ತಾ ಇರ್ತದೆ. ಉರಿತಾ ಇರ್ತದೆ, ಕುದಿತಾ ಇರ್ತದೆ, ಸೀಟಿ ಮಾತ್ರ ಜೋರಾಗಿ ಊದ್ತಾ ಇರ್ತಾರೆ. ಈ ಅಂಡು ಭಕ್ತರಿಗೆ ಈ ಕರೆ ಬರೆ ಪುಂಗ್ಲಿಗಳು ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಸೋನಂ ವಾಂಗ್ಚುಕ್ ಅನ್ನುವಂಥ ಒಬ್ಬ ಹೋರಾಟಗಾರ ಮರುಭೂಮಿಯಲ್ಲೂ ಕೂಡ ನೀರಿನ ಹೊರತೆಯನ್ನು ಕಾಣಿಸಬಹುದು, ಬದುಕಿನ ಬಂಡಿಯನ್ನು ಸಾಗಿಸಬಹುದು, ವೈಜ್ಞಾನಿಕ ರೀತಿಯಲ್ಲಿ ಏನು ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂತಹ ಶಿಕ್ಷಣ ತಜ್ಞ, ಸಮಾಜ ಸುಧಾರಕ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಲಡಾಖ್ನ ಒಬ್ಬ ಪ್ರಖ್ಯಾತ ಇಂಜಿನಿಯರ್ ಸೋನಂ ವಾಂಗ್ಚುಕ್, ಪರಿಸರ ಕಾರ್ಯಕರ್ತ, ಶಿಕ್ಷಣ ಸುಧಾರಕ. 1988ರಲ್ಲಿ ಲಡಾಖ್ನಲ್ಲಿ ಸೆಕ್ಮೋಲ್ ಅಂತ SECMOL ಸ್ಟೂಡೆಂಟ್ಸ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಲಡಾಖ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದವರು. ಇವರ ಐಸ್ ಸ್ತೂಪ ಸಂಶೋಧನೆ ಮರುಭೂಮಿ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಜಾಗತಿಕ ಮಟ್ಟದಲ್ಲಿ ಮೆಚ್ಚುಗೆಯನ್ನು ಗಳಿಸಿತ್ತು. ಸೋನಂ ವಾಂಗ್ಚುಕ್ ಲಡಾಖ್ನ ಹಕ್ಕುಗಳಿಗಾಗಿ ದೀರ್ಘಕಾಲದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಲಡಾಖ್ಗೆ ಕೇಂದ್ರಾಡಳಿತ ಪ್ರದೇಶದ ಬದಲು ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನ ನೀಡಬೇಕು, ಲಡಾಖ್ನ ಭೂಮಿ ಸಂಸ್ಕೃತಿ ಮತ್ತು ಜನಸಂಖ್ಯಾ ಸ್ವರೂಪವನ್ನು ರಕ್ಷಿಸೋದಕ್ಕೆ ಸಂವಿಧಾನದ 6ನೇ ಶೆಡ್ಯೂಲ್ ಅಡಿಯಲ್ಲಿ ಲಡಾಖನ್ನು ಸೇರಿಸಬೇಕು, ಲಡಾಖ್ನ ಹಕ್ಕುಗಳ ಜೊತೆಗೆ ದೇಶಾದ್ಯಂತ ನಡೀತಾ ಇರುವಂತಹ ಪರೀಕ್ಷೆಯ ಅಕ್ರಮದ ಬಗ್ಗೆ ಕೂಡ ಈಗ ಧ್ವನಿಯನ್ನು ಎತ್ತಿ ಜಂತರ್ ಮಂತರ್ನಲ್ಲಿ ನಿರಶನ
ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. 13ನೇ ದಿನಕ್ಕೆ ಕಾಲಿಟ್ಟಿದೆ. ಮೇ ಬಿ 15 ಆಗಿರ್ತದೆ ಇಷ್ಟೊತ್ತಿಗೆ. ಆರೋಗ್ಯ ಸ್ಥಿತಿ ಸಂಪೂರ್ಣವಾಗಿ ಕುಸಿದೋಗಿದೆ. ಅವ್ರು ಬದುಕಲ್ಲ ಅನ್ನುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಐಸ್ ಸ್ತೂಪ ಸಂಶೋಧನೆಯ ಮೂಲಕ ಮರುಭೂಮಿ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಅವರು ಮಾಡಿದಂತಹ ಪ್ರಯತ್ನ, ಅದರಲ್ಲಿ ಪಡೆದಂತಹ ಯಶಸ್ಸಿಗೆ ಜಾಗತಿಕ ಮಟ್ಟದಲ್ಲಿ ಮೆಚ್ಚುಗೆಯನ್ನು ಪಡೆದಂತಹ ಒಬ್ಬ ಸೋನಂ ವಾಂಗ್ಚುಕ್ ಅವರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಮತ್ತು ಉಳಿಸ್ಕೊಳ್ಳೋದಕ್ಕೆ ಈ ಕೇಂದ್ರ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ಯಾರೋ ಒಂದಿಷ್ಟು ಜನ ರಾಜಕಾರಣಿಗಳೆಲ್ಲ ಹೋಗಿ ಸಮಾಧಾನ ಮಾಡುವ, ಉಪವಾಸ ಕೈಬಿಡಿ ಎನ್ನುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಂತೆ. ಆದರೂ ಕೂಡ ನಮ್ಮ ಬೇಡಿಕೆ ಈಗ ಹೀಗಿದೆ. ನೀಟ್ ಅಕ್ರಮದ ಬಗ್ಗೆ ತನಿಖೆ ನಡೆಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿ. ಏನು ಮೂವ್ಮೆಂಟ್ ಆಗ್ತಾ ಇಲ್ಲ. ಸತ್ರೆ ಸಾಯಲಿ, ಈ ಸಾಯಿಸೋದೇನು ಹೊಸದಾ ಅನ್ನುವಂಥ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿದೆ. ನಿಮಗೆ ಹಿಂದಿಯಲ್ಲಿ 3 Idiots ಅಂತ ಒಂದು ಸಿನಿಮಾ ಬಂತು, ನೀವು ನೋಡಿರ್ಬೋದು. ಅಮೀರ್ ಖಾನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಅದು. ಆ ಚಿತ್ರದಲ್ಲಿ ಬರುವಂತಹ ಫುನ್ಸುಕ್ ವಾಂಗ್ಡು ಅಂದರೆ ರಾಂಚೋ ಪಾತ್ರಕ್ಕೆ ಸೋನಂ ವಾಂಗ್ಚುಕ್ ಅವರೇ ಸ್ಫೂರ್ತಿ. ಈ ಸಿನಿಮಾದಲ್ಲಿ ರಾಂಚೋ ಹೇಗೆ ಸೃಜನಾತ್ಮಕವಾಗಿ ಯೋಚಿಸ್ತಾನೋ, ಪ್ರಾಯೋಗಿಕ ಜ್ಞಾನಕ್ಕೆ ಒತ್ತು ನೀಡ್ತಾನೋ ಮತ್ತು ಪುಸ್ತಕದ ಬದನೆಕಾಯಿ ಕಲಿಕೆಗಿಂತ ಅನುಭವ ಆಧಾರಿತ ಶಿಕ್ಷಣವನ್ನು ಬೆಂಬಲಿಸ್ತಾನೋ, ಅದೇ ರೀತಿ ಸೋನಂ ವಾಂಗ್ಚುಕ್ ಕೂಡ ಲಡಾಖ್ನಲ್ಲಿ ಇದೇ ಮಾದರಿಯ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು. ಒಂದು ಸೂಪರ್ ಹಿಟ್ ಸಿನಿಮಾಕ್ಕೆ ಸೋನಂ ವಾಂಗ್ಚುಕ್ ಸ್ಫೂರ್ತಿಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅವರ ಹೆಸರಿದೆ. ವಿದ್ಯಾರ್ಥಿಗಳು ಪದೇ 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 ಅನ್ಯಾಯ ಆಗ್ತಾ ಇದ್ದಾಗ, ವಿಧಿ ಇಲ್ಲದೆ ಹೋರಾಟಕ್ಕೆ ಧುಮುಕಿದಾಗ ಅದಕ್ಕೆ ಬೆಂಬಲ ಕೊಡೋದಕ್ಕೆ ಸೋನಂ ವಾಂಗ್ಚುಕ್ ಬರ್ತಾರೆ. ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಅದನ್ನು ಈಡೇರಿಸೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಸಾವಿನ ಸ್ಥಿತಿಗೆ ಹೋಗಿ ತಲುಪಿದ್ದಾರೆ. ಯಾವ ರೀತಿಯಲ್ಲಿದೆ ನೋಡಿ ಪರಿಸ್ಥಿತಿ. ಅವತ್ತು ಬ್ರಿಟಿಷರನ್ನ ದೇಶ ಬಿಟ್ಟು ಕಳಿಸೋದಕ್ಕೋಸ್ಕರ ಇದೇ ರೀತಿ ಉಪವಾಸವನ್ನು ಮಾಡಿದ್ರು. ಅಟ್ಲೀಸ್ಟ್ ಬ್ರಿಟಿಷರಿಗೆ ಉಪವಾಸ ಮಾಡಿದಾಗ ಆಗುವಂಥ ಹಸಿವೇನು, ತೀರಾ ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಈ ಸತ್ಯಾಗ್ರಹಗಳಿಂದ ಬೇಸತ್ತು ಅರ್ಥ ಮಾಡಿಕೊಂಡು ಬ್ರಿಟಿಷರು ಅರ್ಥ ಮಾಡಿಕೊಂಡು ದೇಶ ಬಿಟ್ಟು ಹೊರಟೋದ್ರು. ಅದು ಸ್ವಾತಂತ್ರ್ಯದ ಹೋರಾಟ. ಒಂದು ದೇಶವನ್ನೇ ಬಿಟ್ಟು ಕೊಡುವಷ್ಟು ಪರಿಣಾಮಕಾರಿಯಾದಂತಹ ಅಸ್ತ್ರ ಆಗಿತ್ತು ಉಪವಾಸ ಸತ್ಯಾಗ್ರಹ. ಆದರೆ ಅದೇ ಉಪವಾಸ ಸತ್ಯಾಗ್ರಹ ಇವತ್ತು ಈ ದೇಶದಲ್ಲಿ ತೀರಾ ಸಾಮಾನ್ಯವಾದ ಬೇಡಿಕೆ, ಸಹಜವಾದ ಬೇಡಿಕೆ, ಅಗತ್ಯವಾದಂಥ ಬೇಡಿಕೆ. ದಯಮಾಡಿ ನೀಟ್ ಅಕ್ರಮದ ಬಗ್ಗೆ ಒಂದು ತನಿಖೆ ಮಾಡಿ, ಸರಿಯಾಗಿ ತನ್ನ ಖಾತೆಯನ್ನು ನಿರ್ವಹಿಸಲಾಗದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ. ಸಿಂಪಲ್ ಇದೆ. ಯಾವ ಸ್ವಾತಂತ್ರ್ಯ ಹೋರಾಟನೂ ಇಲ್ಲ, ಯಾವ ಯುದ್ಧನೂ ಇಲ್ಲ. ವೆರಿ ಸಿಂಪಲ್ ಬೇಡಿಕೆ. ಅವನ ಕೈಲಿ ಆಗ್ತಿಲ್ಲ, ಅವನ ಮನೆಗೆ ಹೋಗಲಿ. ಇಲ್ಲೇ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರೆಲ್ಲರೂ ಬಲಿಯಾಗಲಿ. ಇಷ್ಟೇ ಬೇಡಿಕೆ. 1-2 ತಿಂಗಳಿಂದ ಹೋರಾಟಗಳು ನಡೀತಾ ಇದ್ದಾವೆ. ಸೋನಂ ವಾಂಗ್ಚುಕ್ ಅಂತವರು ಸೇರ್ಕೊಂಡಿದ್ದಾರೆ. ಸಾವು ನೋವಿನ ಸ್ಥಿತಿ, ಮಳೆ ಬರ್ತಾ ಇದೆ, ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಇವ್ರಿಗೆ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ. ಬ್ರಿಟಿಷರಿಗಿಂತಲೂ ಡೇಂಜರ್ ಇವ್ರು. ಹಾಗಾದರೆ ಯೋಚನೆ ನೀವು ಮಾಡಿ. ನಮಸ್ಕಾರ.